ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕೆಂದು ಬಂದಿದ್ದೇನೆ. ಜೀವನದಲ್ಲಿ ಏನೇನೋ ಘಟನೆಗಳು ನಡೆದು ಹೋಗುತ್ತೆ. ಜೀವನದಲ್ಲಿ ನಾವು ಇರುವಂತಹ ರೀತಿಯಲ್ಲಿ ಬಾಳಿನಲ್ಲಿ ಟರ್ನಿಂಗ್ ಪಾಯಿಂಟ್ಗಳು ನಡೀತಾನೇ ಇರ್ತದೆ. ಯಾಕೆ ಹೀಗಾಗುತ್ತೆ? ನಾವು ಕೆಲವರನ್ನು ನಂಬುತ್ತೇವೆ. ಆ ನಂಬಿದವರೇ ನಮಗೆ ಕೈ ಕೊಟ್ಟು ನಮಗೆ ಮೋಸ ಮಾಡಿ ನಮ್ಮಿಂದ ಹಣವನ್ನು ಪಡೆದು ನಮಗೆ ಮೋಸ ಮಾಡ್ತಾರೆ. ಅದು ನಯವಂಚಕರಾಗಿ ಕೆಲವರು ನಮ್ಮ ಜೊತೆ ಸೇರಿಕೊಳ್ತಾರೆ. ಅಂಥ ವ್ಯಕ್ತಿಗಳಿಂದ ನಾವು ಮೋಸ ಹೋಗ್ತೇವೆ. ಹಾಗಾದರೆ ಏನು? ಈ ಆಧುನಿಕ ಕಾಲದಲ್ಲಿ ಹಲವು ರೀತಿಯಲ್ಲಿ ಜನರಿಗೆ ಬೇರೆಯವರ ಜೊತೆ ಸಂಪರ್ಕ ದೊರೆಯುತ್ತದೆ. ಅಂದರೆ ಈಗ ಸಾಮಾಜಿಕ ಮಾಧ್ಯಮಗಳಿಂದಾಗಿ ಹೆಚ್ಚು ಹೆಚ್ಚು ಜನರ ಸಂಪರ್ಕಕ್ಕೆ ಬರ್ತೇವೆ. ಸಂಪರ್ಕಕ್ಕೆ ಬರುವಂಥ ಜನರು ಯಾವ ರೀತಿಯ ಜನರು ಏನು ಎಂಬುದು ನಮಗೆ ಗೊತ್ತಿರಲ್ಲ. ಆದರೆ ಕೆಲವು ದಿನಗಳ ಪರಿಚಯದ ಮೇಲೆ ಅವರು ಭಾಳ ಒಳ್ಳೆಯವರು, ಒಳ್ಳೆಯ ವ್ಯಕ್ತಿಗಳು ಎಂಬ ಒಂದು ಅಭಿಪ್ರಾಯ ಮೂಡುವಂತಹ ವಾತಾವರಣ ಕೊಡುತ್ತೆ. ಆವಾಗ ನಾವು ಮತ್ತಷ್ಟು ಹತ್ತಿರವಾಗ್ತಾ ಅದೇ ರೀತಿ ಪ್ರೀತಿ ವಿಶ್ವಾಸ ಬೆಳೀತಾ ಹೋಗುತ್ತೆ. ಆ ರೀತಿ ಪ್ರೀತಿ ವಿಶ್ವಾಸ ಬೆಳೆದಾಗ ಜೀವನದಲ್ಲಿ ಅವರನ್ನು ನೋಡಬೇಕು, ಅವರನ್ನು ಮಾತಾಡಿಸ್ಬೇಕು ಎಂಬ ಒಂದು ಭಾವನೆ ಬೆಳೆಯುತ್ತದೆ. ಆ ಭಾವನೆಯಿಂದಾಗಿ ನಾವು ಅವರನ್ನು ಮತ್ತಷ್ಟು ಆತ್ಮೀಯವಾಗಿ ನಮ್ಮ ಮನಸ್ಸಿನೊಳಗೆ ಸ್ಥಾನ ಕೊಡ್ತೇವೆ. ಆ ರೀತಿ ಸ್ಥಾನ ಕೊಟ್ಟಾಗ ನಮ್ಮನ್ನು ಅವರು ನಂಬ್ತಾರೆ, ಅವರನ್ನು ನಾವು ನಂಬ್ತೇವೆ. ಆ ನಂಬಿದ ಮೇಲೆ ಏನಾಗುತ್ತೆ? ಕ್ರಮೇಣ ಒಬ್ಬೊಬ್ಬರದೇ ಗುಟ್ಟುಗಳು ಹೊರಬರಲಾರಂಭಿಸುತ್ತದೆ. ಅವರ ಮನಸ್ಸಿನ ಸ್ಥಿತಿಯನ್ನು ಅವರು ಯಾವ ರೀತಿ ತೋರ್ಪಡಿಸುತ್ತಾರೆ, ಪ್ರೀತಿಯನ್ನು ಅಥವಾ ಸ್ನೇಹವನ್ನು ಯಾವ ರೀತಿಯಲ್ಲಿ ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಎಂಬುದು ಬಹಳ ಮುಖ್ಯವಾದ ವಿಚಾರ. ನಾನು ಇದನ್ನೆಲ್ಲ ಹೇಳೋಕ್ಕೆ ಕಾರಣ ಇದೆ. ಇದನ್ನೆಲ್ಲ ಹೇಳೋವಂಥ ಕಾರಣಕ್ಕೆ ಈ ಡೇಟಿಂಗ್ ಆ್ಯಪ್ಗಳು, ಈಗ ಈ ಡೇಟಿಂಗ್ ಆ್ಯಪ್ಗಳು ತುಂಬ ಇದೆ. ಅಂತಹ ಡೇಟಿಂಗ್ ಆ್ಯಪ್ಗಳ ಅಪಾಯದಿಂದ ಆದಂತಹ ಒಂದು ಕಥೆಯನ್ನು ನಿಮಗೆ ಹೇಳಬೇಕು. ಯಾಕಂದರೆ ನಾವು ಯಾರೂ ಅಂತಹ ಜನರಿಗೆ ನಾವು ಕಣ್ಣು ಮುಚ್ಚಿಕೊಂಡು ಹೋಗಿ ಬಾವಿಗೆ ಹಾರದಂಗೆ ಹಾರಲೇಬಾರದು. ಯಾಕಂದರೆ ಇಂತಹ ಈ ಡೇಟಿಂಗ್ ಆ್ಯಪ್ಗಳು ಜೀವನದಲ್ಲಿ ಹಲವು ರೀತಿಯ ಅಪಘಡಗಳನ್ನು ತಂದು ಹಾಕುತ್ತದೆ, ಅಪಾಯಗಳನ್ನು ತಂದು ಹಾಕುತ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಎಂಬುದನ್ನು ಹೇಳೋದು. ಅಂತಹ ಒಂದು ಘಟನೆಯನ್ನು ನಿಮ್ಮ ಜೊತೆ ವಿವರಿಸೋಕ್ಕಿಂತ ಮೊದಲು ಸುದ್ದಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈಗ ನಾನು ಮೋಸ ಹೋಗಿ ತಮ್ಮ ಜನರ ಹತ್ರ ಹೇಗಾಗುತ್ತೆ? ನನಗೆ ಒಬ್ಬರು ಪರಿಚಯದವರಾದರು. ಆ ಪರಿಚಯದವರು ಅವರು ಕೆನಡಾಕ್ಕೆ ಹೋಗಿದ್ದರು. ಕೆನಡಾದಲ್ಲಿ ಅವರು ಜೀವನ ನಡೆಸ್ತಾಯಿದ್ದರು. ಕೆನಡಾದಲ್ಲಿ ಜೀವನ ನಡೆಸ್ತಿರ್ಬೇಕಾದ್ರೆ ಅವರಿಗೆ ಒಬ್ಬ ಫ್ರೆಂಡ್ ಸಿಕ್ಕಿದ. ಆ ಫ್ರೆಂಡ್ ಹತ್ರ ಇವರು ತುಂಬ ಆತ್ಮೀಯವಾಗಿ ಒಟ್ಟಿಗೆ ಒಂದೇ ಆಫೀಸಲ್ಲಿ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಿರುವಾಗ ಇದ್ದಕ್ಕಿದ್ದಾಗೆ ಒಂದು ದಿವಸ ಇವರು ಒಂದು $2,000 ಸಾಲ ಕೊಡ್ತೀರಾ ಅಂತ ಕೇಳಿದ್ದಾರೆ. ಅವರಿಗೆ ಸಾಲ ಕೊಟ್ಟರು. $2,000 ಏನೋ ಅವಶ್ಯಕತೆ ಇರ್ಬೋದು ಅಂತ ಅವರಿಗೆ ಸಾಲ ಕೊಟ್ಟರು. ಆಮೇಲೆ ಇನ್ನೂ ಕೆಲವು ದಿನಗಳಾದ ಮೇಲೆ ಮತ್ತೂ ಬಂದು ಕೇಳಿದ್ರು, ಇನ್ನೊಂದು $3,000 ಕೊಟ್ಬಿಡಿ ಅಂತ. $3,000 ಕೊಟ್ಟರು. ಯಾಕೆ ಏನು ಎಂಬುದನ್ನು ಇವರು ವಿಚಾರಿಸಲಿಲ್ಲ. ಅವರು $5,000 ತಗೊಂಡು ಹೋದರು. ಅದೇ ರೀತಿ ಆಫೀಸಲ್ಲಿ ಕೇಳಿದಾಗ ಇನ್ನೂ ಹಲವರ ಹತ್ರ ಅವರು ಆ ರೀತಿ ಹಣವನ್ನು ಸಾಲ ತಗೊಂಡಿದ್ದಾರೆ. ಅಂದರೆ ಅವರಿಗೆ ಏನೋ ಅವಶ್ಯಕತೆ ಇದೆ. ಈ ರೀತಿಯಲ್ಲಿ ಇದ್ದಾಗ ಇವರ ಈ ನಡೆಯನ್ನು ನೋಡಿ ಆ ಫ್ರೆಂಡ್ ಅವ್ರನ್ನ ಒಂದು ಸರಿ ಕರೆದು ಕೇಳಿದರು, ಏನು ನೀವು ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಯುವಕರಿದ್ದೀರಿ, ಈ ಟೈಮಲ್ಲೇ ನಾವು ಏನಾದರೂ ಸಂಪಾದನೆ ಮಾಡಲು ಸಾಧ್ಯ? ನಾವು ವಿದೇಶದಲ್ಲಿ ಬಂದು ಈ ರೀತಿ ದುಡಿದು ನಮ್ಮ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸಬೇಕಾದ್ರೆ ಈ ಟೈಮಲ್ಲಿ ನಮಗೆ ಮದುವೆ ಇಲ್ಲ, ಬೇರೆ ಯಾವುದೇ ಜವಾಬ್ದಾರಿಗಳಿಲ್ಲದೆ ಇರುವಾಗ ನಾವು ಹೆಚ್ಚು ಹಣವನ್ನು ಉಳಿಸಿ ಬೆಳೆಸಬೇಕಾಗುತ್ತೆ. ಅಂತಹ ಹಣವನ್ನು ಉಳಿಸಿ ಬೆಳೆಸೋದು ಬಿಟ್ಟು ನೀವು ಈಗಲೂ ಕೆಲಸ ಮಾಡ್ತೀರಿ, ನಿಮ್ಮ
ನೀವು ಸ್ವಂತವಾಗಿ ಒಂದು ಫ್ಲ್ಯಾಟ್ ಬೇರೆ ತೊಗೊಂಡಿದ್ದೀರಿ, ಎಲ್ಲವೂ ಇದೆ. ಆದರೂ ಯಾಕೆ ಹೀಗೆ ಎಲ್ಲರ ಹತ್ರನೂ ಸಾಲ ಪಡೀತಿದ್ದೀರಲ್ಲ, ಏನು ಕತೆ ಅಂತ ಕೇಳಿದನು. ಆವಾಗ ಅವನು ಏನೂ ಮಾತಾಡಲಿಲ್ಲ, ಮೌನವಾಗಿ ಇದ್ದ. ಏನೋ ನನಗೆ ಹೇಳಬಾರ್ದಂತಹ ಏನಾದರೂ ಪರಿಸ್ಥಿತಿ ನಿಮಗಿದ್ದರೆ ಹೇಳಬೇಡಿ, ಹೇಳುವಂಥದ್ದು ಏನಾಗಿದ್ದರೆ ಹೇಳಿ ಅಂತ ಹೇಳಿ. ಯಾಕಂದರೆ ನನಗೆ ಈಗ ಹಣದ ಅವಶ್ಯಕತೆ ಇದೆ, ಅದಕ್ಕೆ ನೀವು ತಗೊಂಡಿದ್ದ ಹಣವನ್ನು ನನಗೆ ವಾಪಸ್ ಕೊಟ್ಟರೆ ಒಳ್ಳೆಯದಿತ್ತು ಅಂದರು. ಆವಾಗ ಅವನು ಹೇಳ್ದ, ಇಲ್ಲ, ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು, ಸಮಯದಂತ ನಾನು ನಿಮಗೆ ಹಣವನ್ನು ವಾಪಸ್ ಕೊಡ್ತೇನೆ ಅಂತ. ಆಗ ಯಾಕೆ ಅವನು ಹಾಗೆ ಹೇಳ್ದ ಎಂಬುದು ಇವನಿಗೆ ಅನುಮಾನ ಕಾಡಲಾರಂಭಿಸಿತು. ಒಬ್ಬ ಯುವಕ ಅಲ್ಲಿ ಹೋಗಿ ದುಡಿತಾನೆ, ಒಳ್ಳೆಯ ಸಂಬಳ ಬರ್ತಾಯಿದೆ, ಕೈ ತುಂಬ ಸಂಬಳ ಬರ್ತಾಯಿದೆ, ಸ್ವಂತವಾಗಿ ಫ್ಲ್ಯಾಟನ್ನು ತೊಗೊಂಡಿದ್ದಾನೆ, ಆ ಫ್ಲ್ಯಾಟಲ್ಲಿ ವಾಸ ಆಗಿದ್ದಾನೆ. ಇದೆಲ್ಲ ಇದ್ದರೂ ಸಹ ಎಲ್ಲರ ಹತ್ರ ಇವನು ಸಾಲ ಪಡಿತೀನಲ್ಲ, ಆಗಾಗ ಸಾಲ ಪಡೆದು ಏನು ಮಾಡ್ತಾನೆ ಎಂಬುದು ಇವರ ತಲೆಯನ್ನು ಕೊರೆಯಲಾರಂಭಿಸಿತು. ಇಂತಹ ಕಥೆಗಳನ್ನು ಅಥವಾ ಇಂಥ ಘಟನೆಗಳ ಬಗ್ಗೆ ವಿವರಣೆ ಕೊಡ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಟೈಮಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಜೀವನಕ್ಕೆ ಸಂತೋಷ ಸಿಗುತ್ತೆ. ಅದೇ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅವನು ಹಾಗೆ ಬಂದ. ಒಂದು ದಿವಸ ಇವನಿಗೆ, ಇದೇ ವ್ಯಕ್ತಿಗೆ ಏನಾಯಿತು, ಒಂದು ದಿವಸ ಅವರ ಆಫೀಸರ್ ಫೋನ್ ಮಾಡಿ ಇಂಥ ಕಡೆ ಹೋಗ್ಬೇಕಾಯಿತು, ಅಲ್ಲಿ ಭಾಳ ಅರ್ಜೆಂಟ್ ಒಂದು ಕೆಲಸ ಇದೆ ಅಂಥೇಳಿ ಅವರ ಆಫೀಸರ್ ಫೋನ್ ಮಾಡಿ ಹೇಳಿದ್ರು. ಆದರೂ ಅದು ಸ್ವಲ್ಪ ದೂರದ ಆಫೀಸು, ಅದಕ್ಕೆ ಒಬ್ಬನೇ ಹೋಗೋದು ಕಷ್ಟ ಆಗುತ್ತೆ, ಆದ್ದರಿಂದ ಯಾರಾದರೂ ಜೊತೆಯಲ್ಲಿ ಯಾರೋ ಒಬ್ಬರನ್ನ ಕಳಿಸ್ಕೊಡಿ ಅಂತ ಹೇಳಿದ. ಆಗ ನೀವು ಯಾರನ್ನಾದರೂ ಆಯ್ಕೆ ಮಾಡಿ ಅಂತ. ಇವನು ಅದೇ ತನ್ನ ಫ್ರೆಂಡನ್ನೇ ಆಯ್ಕೆ ಮಾಡಿಕೊಂಡು ಅವರಿಬ್ಬರು ಒಟ್ಟಿಗೆ ಕಾರ್ನಲ್ಲಿ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಹೊರಡುವಾಗ ಒಂದು 4 ಗಂಟೆ ಪ್ರಯಾಣ ಇದೆ. ಆ ಪ್ರಯಾಣದ ಮಧ್ಯೆ ಇವರು ಮಾತಾಡ್ತಾ ಅವನ ಕಥೆಯನ್ನು ಹೇಳಲಾರಂಭಿಸಿದ. ಏನು ಅಂದರೆ, ಅವನು ಒಳ್ಳೆ ಚೆನ್ನಾಗೇ ಇದ್ದ, ಯಾವ ತೊಂದರೆ ಇರಲಿಲ್ಲ. ಅಲ್ಲಿ PR ತಗೊಂಡು ಅಲ್ಲಿ ಒಂದು ಫ್ಲ್ಯಾಟನ್ನು ತಗೊಂಡ, ಎಲ್ಲವೂ ಚೆನ್ನಾಗಿತ್ತು. ಅವನ ಮನೆಯಲ್ಲಿ 6 ಜನ ಇದ್ದಾರೆ ಊರಲ್ಲಿ, ಅವನ ಭಾರತದಲ್ಲಿದ್ದಾರೆ. ಅವರದ್ದು ಎಲ್ಲವನ್ನು ಚೆನ್ನಾಗಿ ನೋಡ್ಕೊಬೇಕು, ಚೆನ್ನಾಗಿ ಓದಿಸ್ಬೇಕು, ಅಂತಹ ಕೆಲಸದಲ್ಲಿದೆ. ಈ ಕೆಲಸದಿಂದ ಅವರಿಗೆಲ್ಲವೂ ಅನುಕೂಲ ಆಗಬೇಕು ಅಂತ ಕೆಲಸ, ಅದಕ್ಕೇನು ತೊಂದರೆ ಇಲ್ಲ, ಹಾಗೆ ನಡೀತಾ ಇತ್ತು. ತನ್ನ ದುಡಿಮೆಯಿಂದ ಮನೆಯಲ್ಲಿ ಎಲ್ಲರೂ ಜೀವನ ಮಾಡೋಕ್ಕೆ ಯಾವ ತೊಂದರೆ ಇರಲಿಲ್ಲ. ಹಾಗೆ ಜೀವನ ನಡೀತಿರಬೇಕಾದ್ರೆ ಅವರಿಗೆ ಒಬ್ಬ ಈ ಡೇಟಿಂಗ್ ಆ್ಯಪಿನಿಂದ ಒಬ್ಬಳು ಫಾರಿನವಳು ಪರಿಚಯ ಆದಳು. ಮೊದಲು ಅವು ಫೋನ್ ಮೂಲಕ ಅವರು ಕಾಂಟ್ಯಾಕ್ಟ್ ಇದ್ದರು. ಕ್ರಮೇಣ ಅವರು ಪರಸ್ಪರ ಭೇಟಿಯಾಗಿ ಅವರ ಪ್ರೀತಿ ವಿಶ್ವಾಸ ಹೆಚ್ಚಾದಂತೆ ಅವಳು ಸಹ ಇವನ ಮನೆಗೆ ಬಂದು ವಾಸ ಮಾಡೋಕ್ಕೆ ಇವನ ಜೊತೆಯಲ್ಲೇ ವಾಸ ಮಾಡಲು, ಅಂದರೆ ಲಿವ್ ಇನ್ ಟುಗೆದರ್ ಮಾಡೋಕ್ಕೆ ಆರಂಭಿಸಿದರು. ಹಾಗೆ ಅವಳಿಗೆ ಬೇಕಾದ ಖರ್ಚಿಗೆ ಬೇಕಾದ ಹಣವನ್ನು ಅವರು ಕೇಳಿದಾಗೆಲ್ಲ ಕೊಡ್ತಾಯಿತ್ತು. ಹಾಗಿರಬೇಕಾದ್ರೆ ಅವಳು ತನ್ನ ಜೀವನದಲ್ಲಿ ಮತ್ತಷ್ಟು ಹತ್ತಿರಕ್ಕೆ ಬರುವಂಗೆ ಮತ್ತಷ್ಟು ಹತ್ತಿರ ಆಗುವಷ್ಟ ವಾತಾವರಣ ಬೆಳೀತು. ಒಂದೇ ಮನೆಯಲ್ಲಿ ವಾಸ ಆಗಿರೋದ್ರಿಂದ ಅವರಲ್ಲಿ ಅಂತಹ ಬಾಂಧವ್ಯ ಬೆಳೆಯಿತು. ಕೆನಡಾದಲ್ಲಿ ಒಂದು ಕಾನೂನಿದೆ, ಯಾರು 1 ವರ್ಷ ಒಟ್ಟಿಗೆ ವಾಸ ಆಗಿದ್ದರೆ ಅದು ಮದುವೆಯಾದಂತಹ ಒಂದು ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ಅಂದರೆ ಅವರು ಡೈವರ್ಸ್ ಥರ ಬೇರೆ ಆಗೋಕ್ಕೆ ಮತ್ತೆ ಅಗ್ರಿಮೆಂಟ್ ಆಗಬೇಕು. ಇಂಥ ವಿಚಾರ ಇವನಿಗೆ ತಿಳಿದಿರಲಿಲ್ಲ. ಆದರೆ ಕ್ರಮೇಣ 1 ವರ್ಷ ಆಗೋಯ್ತು. ಅವಳಿಗೆ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಇದ್ದ. ಕೊನೆಗೆ ಇವಳು ತನ್ನ ನಿಜ ಸ್ವರೂಪವನ್ನು ತೆಗೆದು ಹೊರಗೆ ಹಾಕಿತು. ನೀವು ನನಗೆ ಜೀವನಾಂಶ ಕೊಡದೆ ನಾನು ಬಿಟ್ಟು ಹೋಗಲ್ಲ ಅಂಥೇಳಿ ಅವಳು ಆಟ ಹಿಡಿದ್ಳು. ಇವನಿಗೂ ಏನು ಮಾಡಬೇಕಂತ ತೋಚಲಿಲ್ಲ. ಕೊನೆಗೆ ಅವಳು ಅಲ್ಲಿ ಒಂದು ಡಾಕ್ಟ್ರ್ ಹತ್ರ ಒಂದು ಸರ್ಟಿಫಿಕೇಟ್ ಮಾಡಿಸ್ಳು. ಇವಳು ಖಿನ್ನತೆಯಿಂದ ಬಳಲುತ್ತಿದ್ದಾರೆ, ಮಾನಸಿಕವಾಗಿ ಬಹಳ ತೊಂದರೆಯಲ್ಲಿದ್ದಾಳೆ, ಇವರಿಗೆ ಸಪೋರ್ಟ್ ಬೇಕು. ಇಂಥ ಸ್ಥಿತಿಯಲ್ಲಿ ಇವರು ಬೇರೆ ಆಗುವುದು ಸರಿಯಾಗಲ್ಲ, ಇವ್ರನ್ನ ಸರಿಯಾಗಿ ನೋಡ್ಕೋಬೇಕಾಗಿದ್ದು ಅವಶ್ಯಕತೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಮಾಡಿ ಕೋರ್ಟಿಗೆ ಕೇಸ್ ಹಾಕ್ಬಿಟ್ಳು. ಇದರಿಂದಾಗಿ ಇವನಿಗೆ
ಅವಳ ಖರ್ಚಿಗೆ ಹಣ ಕೊಡುವಂತಹ ಪರಿಸ್ಥಿತಿ ಹೆಚ್ಚಾಯಿತು. ಕೋರ್ಟ್ನಲ್ಲಿ ಇವಳಿಗೆ ಒಂದಿಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಕೊಡಬೇಕು ಅಂತ ಕೋರ್ಟ್ ಹೇಳ್ತು. ಯಾಕಂದರೆ ಅವಳಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅವಳದು. ಅವಳು ಯಾವ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಅವಳಿಗೆ ಜೀವನಾಂಶ ಕೊಡಬೇಕು, ಆಮೇಲೆ ಕೇಸು ಮುಗಿಸೋಣ ಅಂತ ಹೇಳಿದ್ರು. ಅದರಂತೆ ಇವನು ಅವಳು ಕೇಳಿದಾಗ ಹಣ ಕೊಡಲೇಬೇಕಾಯಿತು. ಕೊಡ್ತಾ ಬಂದ. ಅದಕ್ಕೆ ಇವನು ಸಾಲ ಮಾಡಲೇಬೇಕಾಯಿತು. ಇವನು ಸಾಲ ಕೊಟ್ಟಿದ್ದು, ಇವನು ಸಾಲ ತಗೊಂಡು ಅವಳಿಗೆ ಎಲ್ಲ ಹಣವನ್ನು ಕೊಡ್ತಾ ಬಂದ. ಹೀಗೆ ಇರಬೇಕಾದ್ರೆ ಇವನ ಫ್ಲ್ಯಾಟಿಂದು ಅರ್ಧ ಭಾಗ ಅವಳ ಹೆಸರಿಗೆ ಹೋಗುವಂಗೆ ರೀತಿಯಲ್ಲಿ ಇಬ್ಬರು ಒಟ್ಟಿಗೆ ಅರ್ಧ ಅವಳಿಗೆ ಹೋಗಬೇಕು. ಯಾಕಂದರೆ ಅವಳು ಹೆಂಡತಿ ಆದಂಗೆ, ಹೆಂಡತಿ ಒಟ್ಟಿಗೆ ಇರೋದರಿಂದ ಅವಳಿಗೆ ಆ ಮನೆಯ ಅರ್ಧ ಭಾಗವನ್ನು ಕೊಡಬೇಕು. ಹೀಗೆ ಅವನು ಎಷ್ಟು ಸಾಲ ಮಾಡಿ ಕೊಟ್ಟರೂ ಸಹ ಅವಳಿಗೆ ತೃಪ್ತಿ ಆಗ್ತಾ ಇಲ್ಲ. ಆದರೆ ಇವಳು ಕ್ರಮೇಣ ಏನಾಗ್ತಾಳೆ, ಯಾಕೆ ಅವಳು ಏನು ಮಾಡ್ತಾಳೆ ಅಂತ ತಿಳ್ಕೊಳಕ್ಕಾಗಿ ಇವನು ತನ್ನ ನಂಬರನ್ನು ಅವನು ಕೊನೆಗೆ ಒಂದಷ್ಟು ದುಡ್ಡು ಕೊಟ್ಟು ಫ್ಲ್ಯಾಟಿಂದ ಬೇರೆ ಹೋಗಿ ವಾಸಕ್ಕೆ ಶುರು ಮಾಡಿದವಳು. ಆವಾಗ ಇವನಿಗೆ ಮತ್ತೆ ಇವಳ ಕಾಂಟ್ಯಾಕ್ಟ್ ನಂಬರ್ಗಳನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದ. ಕೊನೆಗೆ ಇವನು ಒಂದು ಬೇರೆ ಡೂಪ್ಲಿಕೇಟ್ ಒಂದು ಇದನ್ನು ರಿಜಿಸ್ಟರ್ ಮಾಡಿ ಅದರಲ್ಲಿ ಮೂಲಕ ಅವಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವಳ ವಿಚಾರಗಳು ತಿಳಿದುಬಂತು. ಅವಳು ಇವನಿಂದ ದುಡ್ಡು ಪಡ್ಕೊಂಡು ಆರಾಮಾಗಿ ಟೂರ್ ಹೊಡ್ಕೊಂಡು ಜೀವನ ಮಾಡ್ತಿದ್ದಾಳೆ. ಇದನ್ನೆಲ್ಲ ಇವಳು ಅದನ್ನು ಆ ಒಂದು ಫೋಟೋಗಳನ್ನೆಲ್ಲ ಇವನು ಸಂಗ್ರಹಿಸಿ ಕೋರ್ಟಿಗೆ ಕೊಟ್ಟಾಗಲೂ ಇವನ ಈ ಫೋಟೋಗಳಿಗಿಂತಲೂ ಅವಳು ಡಾಕ್ಟರ್ ಕೊಟ್ಟಂಥ ಸರ್ಟಿಫಿಕೇಟ್, ಅವಳು ಮಾನಸಿಕವಾಗಿ ಭಾಳ ತೊಂದರೆಯಲ್ಲಿದ್ದಾಳೆ, ಅವಳ ಆ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲು ಟೂರಿಗೆ ಹೋಗ್ತಿದ್ದಾಳೆ, ಅದರಲ್ಲಿ ತಪ್ಪೇನಿಲ್ಲ, ನೀವು ಕೊಡಬೇಕು ಅಂತ. ಅದಕ್ಕೆ ಮತ್ತೆ ಅದನ್ನೇ ಆಯಿತು. ಮತ್ತು ಅವನು ದುಡ್ಡು ಕೊಡುವಂಥ ಪರಿಸ್ಥಿತಿ ಎದುರಾಯಿತು. ಇದರಿಂದಾಗಿ ಅವನು ಎಲ್ಲರ ಹತ್ರ ಮತ್ತೆ ಸಾಲ ಮಾಡೋಕ್ಕಾಗಿ ಏನು ಮಾಡಬೇಕಂತ ಗೊತ್ತಾಗದೆ ಅವನು ಯಾರಿಗೂ ಹೇಳಲಾಗದಂಥ ಪರಿಸ್ಥಿತಿಯಲ್ಲಿದ್ದ. ಹಾಗೆ ಅವನು ಒಂದು ಡೇಟಿಂಗ್ ಆ್ಯಪ್ನಿಂದಾಗಿ ಇಷ್ಟೆಲ್ಲ ಪರಿಸ್ಥಿತಿ ಬಂತಲ್ಲ, ಏನು ಮಾಡಬೇಕು ಅಂತ. ಅದಕ್ಕೆ ಅವಳು $40,000 ಕೊಟ್ಟರೆ ನಾನು ಎಲ್ಲವನ್ನು ಕೇಸನ್ನು ವಾಪಸ್ ತಗೊಳ್ತೀನಿ, ನಿಮ್ಮಿಂದ ದೂರ ಆಗ್ತೇನೆ ಅಂತ. ಇವನು ಅದಕ್ಕಾಗಿ ಇರೋ ಸಾಲಗಳನ್ನು ಎಲ್ಲ ಮಾಡಿ ಫ್ಲಾಟನ್ನು ಮಾರಿ ಎಲ್ಲ ಸಾಲ ತಗೊಂಡು ಅವಳಿಗೆ ದುಡ್ಡು ಕೊಟ್ಟು ಅವಳನ್ನು ತನ್ನ ಜೀವನದಿಂದ ಹೊರಗೆ ಹಾಕಿದ. ಆದರೂ ಅವನಿಗೆ ಸಿಕ್ಕಾಪಟ್ಟೆ ಸಾಲಗಳಾಗೋಗಿತ್ತು. ಅದನ್ನು ತೀರ್ಸೋಕ್ಕೆ ಭಾಳ ಕಷ್ಟಪಟ್ಟು ತುಂಬ ವರ್ಷಗಳ ಒಂದು 5 ವರ್ಷಗಳ ಪರಿಶ್ರಮದಿಂದ ಅಥವಾ ಪ್ರಯತ್ನದಿಂದ ಅವನು ಆ ಕೇಸಿನಿಂದ ಹೊರಗೆ ಬಂದು ಸಾಲ ಎಲ್ಲ ತೀರಿಸಿ ಅವನು ಊರಿಗೆ ಬಂದು ಮದುವೆಯಾಗಿ ಊರಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗಿಯನ್ನು ಮದುವೆಯಾಗಿ ಈಗ ಸುಖವಾಗಿ ಜೀವನ ಮಾಡ್ತಾನೆ. ನೋಡಿ, ಒಂದು ಡೇಟಿಂಗ್ ಆ್ಯಪ್ನಿಂದ ಆದಂತಹ ಒಂದು ಸಮಸ್ಯೆ ಯಾವ ರೀತಿ ಬೆಳೀತಾ ಹೋಯಿತು. ಒಂದು ಫಾರಿನಲ್ಲಿ ಆ ಥರ ನಡೀತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಮ್ಮಲ್ಲೂ ಸಹ ಈಗ ಅಂಥ ಡೇಟಿಂಗ್ ಆ್ಯಪ್ಗಳು ಬೇಕಾಷ್ಟಿದೆ. ಆಂಟಿಯರು ಬೇಕೆ, ಹುಡುಗಿಯರು ಬೇಕೆ, ಫ್ರೆಂಡ್ಶಿಪ್ ಬೇಕೆ ಅಂತ ಕೇಳಿ ಹಾಕುವಂಥ ಇದೆ. ಅಂಥವರ ಕೈಗೆ ನೀವೇನೋ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಕಥೆಯು ಈ ಥರ ಹೋಗುವಂಥ ಸಾಧ್ಯತೆ ಇದೆ. ಈಗ ನಮ್ಮ ದೊಡ್ಡ ನಗರಗಳಲ್ಲಿ ಲಿವ್ ಇನ್ ಟುಗೆದರ್ ಅಂತಹ ಒಂದು ಸ್ಥಿತಿ ಇದೆ. ಆ ಲಿವ್ ಇನ್ ಟುಗೆದರಿಂದಾಗಿ ಆಮೇಲೆ ಅದು ಹಲವು ರೀತಿಯ ಸಮಸ್ಯೆಗಳನ್ನು ತಂದೊಡ್ಡಿ ಜೀವನವೇ ಬರ್ಬಾದಾಗಿ ಹೋಗುವಂತಹ ಪರಿಸ್ಥಿತಿ ಇದೆ. ಆದುದರಿಂದ ಪ್ರತಿಯೊಬ್ಬರೂ ಇಂತಹ ಡೇಟಿಂಗ್ ಆ್ಯಪ್ ಅಥವಾ ಈ ನಮ್ಮ ಸಾಮಾಜಿಕ ಮಾಧ್ಯಮಗಳ ಮೂಲಕ ಬೇರೆಯವರನ್ನ ಪರಿಚಯ ಮಾಡಿಕೊಂಡು, ನಮಗೆ ಗುರುತು ಪರಿಚಯ ಇಲ್ಲದವರ ಪರಿಚಯ ಮಾಡಿಕೊಂಡು ಅವರ ಹಿಂದೆ ಹೋಗಿ ಹಣ ಮತ್ತು ಮಾನವನ್ನು ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇರುವುದರಿಂದ ಯಾರೂ ಸಹ ಇಂತಹ ಪರಿಸ್ಥಿತಿಗೆ ಬೀಳದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಈಗ ಸಾಮೂಹಿಕ ಮಾಧ್ಯಮಗಳಲ್ಲಿ ಅಂತಹ ಸಾಕಷ್ಟು ಡೇಟಿಂಗ್ ಆ್ಯಪ್ಗಳು ಬರ್ತಾ ಇದೆ. ಫೋನ್ ನಂಬರ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿ ಅವರು ಜನಗಳನ್ನು ಆಹ್ವಾನಿಸುವಂತಹ ಒಂದು ಸ್ಥಿತಿ ವಿಶೇಷ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಸಹ ಎಚ್ಚರಿಕೆಯಿಂದಿರಬೇಕು. ಇದು ಪುರುಷರಿಗೆ ಮಾತ್ರ ಅಲ್ಲ, ಸ್ತ್ರೀಯರಿಗೂ ಸಹ ಇಂತಹ ಅನುಭವಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂತಹ ಎಷ್ಟೋ ಮಹಿಳೆಯರು ನನ್ನ ಹತ್ರ ಬಂದು ಹೇಳಿದ್ದಾರೆ, ನನಗೆ ಹಿಂಗೆ ಮೋಸ ಆಯಿತು, ಇಂಥವರಿಂದ ಮೋಸ ಆಯಿತು ಅಂತ. ಅಂಥವರು ಕೌನ್ಸಿಲಿಂಗ್ ಮಾಡೋಕ್ಕೆ ಅವ್ರು ನಮ್ಮ ಹತ್ರ ಬರ್ತಾರೆ. ಕೌನ್ಸಿಲಿಂಗ್ ಮಾಡಿ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನ ನೀಡಿದಾಗ ಅವರೆಲ್ಲರೂ ಅಂತಹ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡು ಸುಖ ಜೀವನ ನಡೆಸ್ತಿದ್ದಾರೆ. ಅಂದರೆ
ನಾವು ಪ್ರತಿಯೊಬ್ಬರೂ ಸಹ ಎಚ್ಚರಿಕೆಯಿಂದ ಇರಬೇಕು. ಈ ಆ್ಯಪ್ಗಳು, ಆ ಆ್ಯಪನ್ನು ಡೌನ್ಲೋಡ್ ಮಾಡೋದು, ಈ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡೋದು, ಅದರಿಂದ ನಾವು ಸಂತೋಷವಾಗಿರಬಹುದು. ಅವರ ಜೊತೆಯಲ್ಲಿ ಮಾತಾಡುವ ಸಂತೋಷ ಸಿಗುತ್ತೆ, ಅವರ ಜೊತೆ ಓಡಾಡಿದಾಗ ಸಂತೋಷ ಸಿಗುತ್ತೆ ಅಂತ ಹೇಳಿಕೊಂಡು ನೀವು ಅವ್ರ ಜೊತೆ ಓಡಾಡಿಕೊಂಡು ಅದು ಸಂತೋಷಿಸ್ಕೊಂಡು ಕೊನೆಗೆ ಒಟ್ಟಿಗೆ ವಾಸ ಮಾಡೋಣ. ಅಂದರೆ ಯಾಕಂದರೆ ಊರು ಬಿಟ್ಟು ಬಂದು ಬೆಂಗಳೂರಿನಂಥ ನಗರಗಳಲ್ಲಿ ಅವರು ಒಬ್ಬಂಟಿಗರಾಗಿರ್ತಾರೆ. ಅಂತಹ ಸಮಯದಲ್ಲಿ ಇಂಥವರ ಡೇಟಿಂಗ್ ಸಿಕ್ಕಿದ್ರೆ ಅವರಿಗೆ ತುಂಬ ಆನಂದವಾಗುತ್ತೆ. ಆಗ ಸಮಯ ಹೋಗುತ್ತೆ, ಸುಖವಾಗಿ ಸಂತೋಷದ ಅನಿಸುತ್ತದೆ. ಅವರಿಗೆ ಅದೊಂದು ಟೈಮ್ ಪಾಸ್ ಅಂತ ಅನಿಸುತ್ತೆ. ಆದರೆ ಅವರು ದುಡಿದಿದ್ದೆಲ್ಲವನ್ನೂ ಕಳೆದುಕೋಬೇಕಾಗುತ್ತೆ, ಆಮೇಲೆ ಸಾಲ ಮಾಡಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಬರುವುದರಿಂದ ಯಾರೂ ಸಹ ಇಂತಹ ಆ್ಯಪ್ಗಳಿಗೆ ಅಥವಾ ಇಂತಹ ಸಂಪರ್ಕಕ್ಕೆ ಬರದೆ ನೋಡಿಕೊಳ್ಳೋದು ಒಳ್ಳೆಯದು. ಇಂಥವರ ಸಂಪರ್ಕ ಮಾಡಿದರೆ ನೀವು ನಿಮ್ಮ ಹಣ, ಮಾನ, ನೀವು ಸಾಲ ಮಾಡಿ ಎಲ್ಲವನ್ನೂ ಕಳೆದುಕೊಂಡು ನಿಮಗೆ ಕೆಲಸವೂ ಇಲ್ಲದಂತಾಗಿ ನೀವು ಜೀವನದಲ್ಲಿ ತುಂಬ ಸೋತು ಬದುಕಬೇಕಾಗುತ್ತದೆ. ಆದ್ದರಿಂದ ಇಂತಹ ಒಂದು ಆ್ಯಪ್ಗಳ ಬಗ್ಗೆ ತುಂಬ ಎಚ್ಚರವಾಗಿರಬೇಕು. ಈಗೀಗ ಅದು ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾನು ಈ ಮಾತನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದನ್ನು ಸೇರಿಸ್ಕೊಂಡಿದ್ದೇನೆ. ಯಾಕಂದರೆ ನನಗೆ ಹಲವರು ನನಗೆ ಗೊತ್ತು, ನನಗೆ ಹೇಳಿದ್ದಾರೆ ಅಂಥವರಿಗೆ ಹಿಂಗೆ ಆಗಿದೆ, ಹಾಗೆ ಆಗಿದೆ ಅಂತ. ಆದ್ದರಿಂದ ಇದನ್ನು ಹೇಳ್ತಾಯಿದ್ದೀನಿ, ಎಚ್ಚರ. ಯಾರೂ ಸಹ ಇಂಥ ಡೇಟಿಂಗ್ ಆ್ಯಪ್ಗಳಿಗೆ ಸಿಕ್ಕಿ ಹಾಕಿಕೊಂಡು ತಮ್ಮ ಎಲ್ಲವನ್ನೂ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಾರದು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗುತ್ತೀರಿ, ಜೀವನ ಸಂತೋಷವಾಗಿರುತ್ತದೆ. ಅದೇ ರೀತಿ ಇಂತಹ ಹಲವು ವಿಚಾರಗಳನ್ನು ಒತ್ತು ಬರುವಂತಹ ಮುಂದಿನ ವೀಡಿಯೋಗಾಗಿ ನೀವು ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.